ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಮಧ್ವಾಚಾರ್ಯರ ಪರಂಪರೆಯ ಶ್ರೇಷ್ಠ ಸಂತರು. ಅವರು 16ನೇ ಶತಮಾನದ ಕೊನೆ ಮತ್ತು 17ನೇ ಶತಮಾನದಲ್ಲಿ ಜೀವನ ನಡೆಸಿದರು. ಅವರ ಮೂಲ ಹೆಸರು ಶ್ರೀ ವೆಂಕಟನಾಥರು. ಅವರು ತಿರುವಣ್ಣಾಮಲೈ, ಇಂದಿನ ತಮಿಳುನಾಡಿನಲ್ಲಿ ಜನಿಸಿದರು. ಅವರು ವಿದ್ಯಾವಂತರು ಮತ್ತು ಅತ್ಯಂತ ಬುದ್ಧಿವಂತರಾಗಿದ್ದರು. ವೇದ, ಶಾಸ್ತ್ರ, ಪುರಾಣ ಮತ್ತು ದರ್ಶನಗಳಲ್ಲಿ ವಿಶಾರದರಾಗಿದ್ದರು. ಅವರು ತಮ್ಮ ಜೀವನದ ಮೊದಲ ಭಾಗದಲ್ಲಿ ಗೃಹಸ್ಥಾಶ್ರಮದಲ್ಲಿ ಇದ್ದು ನಂತರ ಸನ್ಯಾಸವನ್ನು ಸ್ವೀಕರಿಸಿ ರಾಘವೇಂದ್ರ ತೀರ್ಥ ಎಂಬ ಹೆಸರನ್ನು ಪಡೆದರು. ಅವರು ಮನುಷ್ಯರ ಜೀವನದಲ್ಲಿ ಧರ್ಮ, ಭಕ್ತಿ ಮತ್ತು ಶ್ರದ್ಧೆಯ ಮಹತ್ವವನ್ನು ಉಪದೇಶಿಸಿದರು. ಅವರು ಅನೇಕ ಗುರುಭಕ್ತರಿಗೆ ಕರುಣೆಯನ್ನು ತೋರಿದರು ಮತ್ತು ಹಲವಾರು ಅಘಟಿತ ಘಟನೆಗಳನ್ನು ಸಂಭವಿಸಿದರು, ಅಂದರೆ ಅದ್ಭುತಗಳು. ಅವರು ತಮ್ಮ ಅಂತಿಮ ಕಾಲದಲ್ಲಿ ಮಂತ್ರಾಲಯ, ಇಂದಿನ ಆಂಧ್ರ ಪ್ರದೇಶದಲ್ಲಿ ತಲುಪಿದರು ಮತ್ತು ಅಲ್ಲಿ ಅವರು ಜೀವಂತ ಸಮಾಧಿ ಹೊಂದಿದರು. ಅವರು ನಾನು 700 ವರ್ಷಗಳವರೆಗೆ ಭಕ್ತರಿಗೆ ಸಹಾಯ ಮಾಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಇಂದು ಕೂಡ ಲಕ್ಷಾಂತರ ಭಕ್ತರು ಮಂತ್ರಾಲಯಕ್ಕೆ ಹೋಗಿ ಅವರಿಗೆ ಪ್ರಾರ್ಥಿಸುತ್ತಾರೆ ಮತ್ತು ಅವರು ಅನುಗ್ರಹವನ್ನು ಪಡೆಯುತ್ತಾರೆ. ಪ್ರಸಿದ್ಧ ಶ್ಲೋಕ: ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅರ್ಥ: ಶ್ರೀ ರಾಘವೇಂದ್ರರು ಸತ್ಯಧರ್ಮದಲ್ಲಿ ತೊಡಗಿದವರು, ಭಕ್ತರಿಗೆ ಕಲ್ಪವೃಕ್ಷ, ನಮಸ್ಕಾರ ಮಾಡುವವರಿಗೆ ಕಾಮಧೇನು ಅವರಂತೆ ಇದ್ದಾರೆ.